ಈ ಪತ್ರಿಕಾಗೋಷ್ಠಿಗೆ ಎಲ್ಲರನ್ನೂ ಸ್ವಾಗತಿಸ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆಗೆ ಈ ಪತ್ರಿಕಾಗೋಷ್ಠಿಗೆ ನಮ್ಮೆಲ್ಲ ಮಾಧ್ಯಮ ಮಿತ್ರರನ್ನು ಸ್ವಾಗತಿಸ್ತಾ 2012 ಅಕ್ಟೋಬರ್ 9ನೇ ತಾರೀಕಿಗೆ ಸೌಜನ್ಯ ಪ್ರಕರಣ ನಡೀತದೆ. ಆ ಪ್ರಕರಣ ಅದರ ಆರೋಪಿಯನ್ನಾಗಿ ಸಂತೋಷ್ ರಾವ್ ಅನ್ನೋನನ್ನು ಮಾಡಿರ್ತಾರೆ. ಅದಾದ ನಂತರ CID ತನಿಖೆ ಆಗುತ್ತೆ, CBI ತನಿಖೆ ಆಗುತ್ತೆ. ಅದಾದ ನಂತರ ಬೆಂಗಳೂರಿನ ಮಾನ್ಯ ವಿಶೇಷ ನ್ಯಾಯಾಲಯ ಸಂತೋಷ್ ರಾವನ್ನ ನಿರ್ದೋಷಿ ಅಂತ ಖುಲಾಸೆ ಮಾಡ್ತದೆ. ಇದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ. ಆದರೆ ಅದೇ ಪ್ರಕರಣದ 21 ದಿನದ ಹಿಂದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಾರಾಯಣ ಮತ್ತು ಯಮುನಾ ಅನ್ನುವ, ನಾರಾಯಣ ಅಂತಂದರೆ ಧರ್ಮಸ್ಥಳದಲ್ಲಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಆನೆ ಮಾವುತನ ಕೆಲಸ ಮಾಡ್ಕೊಂಡಿರ್ತಾನೆ. ಆತ ಮತ್ತು ಅವರ ತಂಗಿಯ ಕೊಲೆಗಳ ಜೋಡಿ ಕೊಲೆ ಆಗುತ್ತೆ ಸೌಜನ್ಯ ಪ್ರಕರಣದ 21 ದಿನದ ಹಿಂದೆ. ಈಗ ವಿಷಯ ಇರೋದು, ಎಲ್ಲರೂ ಕೂಡ ಸಂತೋಷ್ ರಾವ್ನ ಬಗ್ಗೆ ಸಾಕಷ್ಟು ವಾದ ವಿವಾದ, ಪರಸ್ಪರ ಚರ್ಚೆ. ಈಗಲೂ ಕೂಡ ಒಂದು ವರ್ಗ ಅವನೇ ಇರಬಹುದು, ಅವನೇ ಇರ್ತಾನೆ ಅಂತ ಒಂದು ವರ್ಗ ವಾದ ಮಾಡ್ತಾ ಇದೆ. ನೀವು ಕೇಳ್ಬೋದು, ಈ ವಿಷಯದಲ್ಲಿ ಮಾವುತನ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಿ ಅಂತ ಕೇಳ್ಬೋದು. ಆದರೆ ಮಾವುತ ಜೋಡಿ ಕೊಲೆ ಪ್ರಕರಣ ಸಿ ರಿಪೋರ್ಟ್ ಅಂತ ವರದಿ ಕೊಟ್ಟು 11 ವರ್ಷದ ಮೇಲಾಯಿತು. ಸಿ ಅಂತ ಹೇಳಿದರೆ ಆರೋಪಿ ಪತ್ತೆ ಆಗದ ವರದಿಯನ್ನು ಕೊಟ್ಟು 11 ವರ್ಷದ ಮೇಲಾಯಿತು. ಆದರೆ ಈ ವರದಿಯನ್ನು, ಸಿ ವರದಿಯನ್ನು ಪೊಲೀಸ್ ಠಾಣೆಗೆ ಕೇಳಿದರೆ ಕೊಡಲಿಲ್ಲ. ಸಂಬಂಧಪಟ್ಟಂಥವ್ರೆ ನಾವಲ್ಲ, ನಾವು ಥರ್ಡ್ ಪರ್ಸನ್ ಆಗ್ತೀವಿ, ಲೋಕಲ್ ಸ್ಟ್ಯಾಂಡಿ ನಮಗಿರೋದಿಲ್ಲ. ಸಂಬಂಧಪಟ್ಟಂಥ ಆನೆ ಮಾವುತನ ಮಗ ಕೇಳಿದ್ರು ಕೂಡ ಕೊಟ್ಟಿರಲಿಲ್ಲ. ಅದು ನಮ್ಮ ಹತ್ರ ಇಲ್ಲ ಅಂತ ಹೇಳಿದರು. ಇನ್ನು ಕೆಲವೊಬ್ಬರು ಅದು ಸುಟ್ಟು ಹಾಕಿದ್ದೀವಿ ಅಂತ ಹೇಳಿದರು. ಆದರೆ ಸಂಬಂಧಪಟ್ಟಂಥ ನ್ಯಾಯಾಲಯದಲ್ಲಿ ಆ ಸಿ ವರದಿಯನ್ನು ತರಿಸಿ ನಾವು ನೋಡಿದಾಗ ಆಘಾತಕಾರಿ ವಿಷಯ ನಮ್ಮ ಗಮನಕ್ಕೆ ಬಂತು. ಅದೇನು ಅಂತ ಹೇಳಿದರೆ, ಮಾವುತ ಜೋಡಿ ಕೊಲೆ ಪ್ರಕರಣದಲ್ಲಿಯೂ ಕೂಡ ಯಾವ ರೀತಿ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಸಂತೋಷ್ ರಾವ್ ಅವರನ್ನು ಆರೋಪಿತನನ್ನಾಗಿ ಮಾಡಿದ್ರೋ ಸಕಾರಣ ಇಲ್ಲದೆ, ಅದೇ ರೀತಿ ಮಾವುತ ಜೋಡಿ ಕೊಲೆ ಪ್ರಕರಣದಲ್ಲಿ ಕೂಡ ಅದೇ ಸಂತೋಷ್ ರಾವ್ ಸನ್ ಆಫ್ ಸುಧಾಕರ್ ರಾವ್ನನ್ನ ಆರೋಪಿಯನ್ನಾಗಿ ಮಾಡಿದ್ರು. ಅದೇ ಸಂತೋಷ್ ರಾವ್ನ ಮತ್ತು ಅದೇ ತನಿಖಾಧಿಕಾರಿ. ಸುಮಾರು ಜನ ಕೇಳ್ತಾ ಇದ್ರು, ಯಾರು ಈ ಮಾವುತನ ಕೊಲೆ ಮತ್ತೆ ಯಾರು ಮಾಡಿರ್ಬೋದು, ಯಾರು ಇರ್ಬೋದು ಅಂತ. ಆದರೆ ಪೊಲೀಸ್ ಅಧಿಕಾರಿಗಳು, ಅದೇ ತನಿಖಾಧಿಕಾರಿ ಏನು ಮಾಡ್ತಾರೆ, ಒನ್ಸ್ ಅಗೇನ್ ಸಂತೋಷ್ ರಾವ್ನನ್ನ ಅಕ್ಟೋಬರ್ 17ನೇ ತಾರೀಕಿಗೆ ಅವನು ಜುಡಿಷಿಯಲ್ ಕಸ್ಟಡಿಯಲ್ಲಿರ್ತಾನೆ, ಮಂಗಳೂರು ಜೈಲಿನಲ್ಲಿರ್ತಾನೆ. ಅವನನ್ನು ಕೋರ್ಟಿಗೆ ತರಿಸಿ ಅವನ ರಕ್ತದ ಮಾದರಿಯನ್ನು ಪರಿಶೀಲನೆ ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ, ತಮಗೆ ದಾಖಲೆಯನ್ನು ನಾನು ಕೊಟ್ಟಿದ್ದೀನಿ. ಮೊದಲೇ ಡಾಕ್ಯುಮೆಂಟ್ ಫಸ್ಟ್ ಪೇಜ್ ದಯವಿಟ್ಟು ನೋಡಿ. ಇದು ಯಾವುದೂ ಕೂಡ ನಮ್ಮ ಉತ್ಪ್ರೇಕ್ಷೆಯಾಗಿ ನಾವು ಮಾತಾಡ್ತಾ ಇಲ್ಲ. ದಾಖಲೆ ಏನಿದೆ ಅದರಲ್ಲಿ ಇರೋದನ್ನು ಹೇಳ್ತಾ ಇದ್ದೀನಿ. ಮೊದಲೇ ದಾಖಲೆಯಲ್ಲಿ, ಇದರಲ್ಲಿ ನಿಮಗೆ ಸರಿಯಾಗಿ ಕಾಣಲಿಲ್ಲ ಅಂದರೆ ಸಾಫ್ಟ್ ಕಾಪಿನೂ ಕೂಡ ಇದೆ, ಅದರ ಸ್ವಲ್ಪ ಪ್ರಿಂಟ್ ಇನ್ನೂ ಚೆನ್ನಾಗಿದೆ. ಅದರಲ್ಲಿ ಹಾಗೆ ಇದ್ದಂತಹ ಪೊಲೀಸ್ ತನಿಖಾಧಿಕಾರಿ, ಪ್ರಭಾರಿ ತನಿಖಾಧಿಕಾರಿ PSI ಯೋಗೀಶ್ ಅವರು ಹೇಳ್ತಾರೆ, ಘಟನೆ ನಡೆದ ಸಂದರ್ಭದಲ್ಲಿ ಸಂತೋಷ್ ರಾವ್ ಅಲ್ಲೇ ಇದ್ದ. ಘಟನೆ ಅಂದರೆ ಏನು, ಮಾವುತನ ಕೊಲೆನ, ಸೌಜನ್ಯ ಪ್ರಕರಣದ ಬಗ್ಗೆ ಮಾತಾಡ್ತಾ ಇಲ್ಲ, ಇದು ಪೂರ್ತಿ ಮಾವುತನ ಕೊಲೆ ಪ್ರಕರಣದಲ್ಲಿ. ಮಾವುತನ ಕೊಲೆ ನಡೆದಾಗ ಸಂತೋಷ್ ರಾವ್ ಅಲ್ಲೇ ಇದ್ದ ಅಂತ ಸ್ವತಃ PSI ಯೋಗೀಶ್ ಅವರು ಹೇಳ್ತಾರೆ. ಆದರೆ ಸೌಜನ್ಯ ಪ್ರಕರಣದಲ್ಲಿ ಆ ಘಟನೆ ನಡೆದ ಬೆಳಿಗ್ಗೆನೆ ಬಂದಿದ್ದ ಅಂತ ಹೇಳ್ತಾರೆ. ಅದೇ ಸೇಮ್ ಐಒ, ಬೇರೆಯವರಲ್ಲ, ಸೇಮ್ ಐಒ ಹೇಳ್ತಾರೆ. ಸೌಜನ್ಯ ಪ್ರಕರಣದಲ್ಲಿ ಬೆಳಗ್ಗೆನೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಬಂದಿದ್ದ ಅಂತ ಯೋಗೀಶ್ ಅವರು ಹೇಳ್ತಾರೆ. ಅದರ ದಾಖಲೆಯನ್ನು ಕೂಡ ನಿಮ್ಗೆ ಕೊಟ್ಟಿದ್ದೀನಿ. ಆನಂತರ CBI ಇನ್ವೆಸ್ಟಿಗೇಷನಲ್ಲಿ ಕೂಡ ಹೇಳ್ತಾರೆ. ರಾಜು ಅಂತ DSP ಅವರು, CBI ಅಧಿಕಾರಿಗಳು ಅವರು ಹೇಳ್ತಾರೆ, ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ, ಕೊನೆ ವಾರದವರೆಗೂ ಕೂಡ, ಸೆಪ್ಟೆಂಬರ್ ಕೊನೆ ವಾರದವರೆಗೂ ಕೂಡ
ಸಂತೋಷ್ ರಾವ್ ಶೃಂಗೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಸೌಜನ್ಯ ಪ್ರಕರಣದಲ್ಲಿ ಹೇಳ್ತಾರೆ. ಮಾವುತ ಪ್ರಕರಣದಲ್ಲಿ ಹೇಳ್ತಾರೆ ಆ ಸಂದರ್ಭದಲ್ಲಿ ಅಂದರೆ 21 ದಿನದ ಹಿಂದೆ ಮಾವುತ ಪ್ರಕರಣ ನಡೆದಿದ್ದು. ಯೋಗೀಶ್ ಅವರು ಹೇಳ್ತಾರೆ ಅಲ್ಲೇ ಇದ್ದ ಅಂತ, ಸಂತೋಷ್ ರಾವ್ ಅಲ್ಲೇ ಇದ್ದ ಅಂತ. ಇನ್ನೂ ಒಂದು ಮುಖ್ಯವಾದ ವಿಷಯ, ಅವನ ರಕ್ತದ ಮಾದರಿ ಯಾಕೆ ಕಲೆಕ್ಟ್ ಮಾಡ್ಕೋತಾರೆ ಅಂತ ಹೇಳಿದ್ರೆ, ಕೋರ್ಟಲ್ಲಿ ತುಂಬಿದ ಕೋರ್ಟ್ನಲ್ಲಿ ಪಂಚರ ಸಮಕ್ಷಮ ಕಲೆಕ್ಟ್ ಮಾಡ್ಕೋತಾರೆ 17ನೇ ತಾರೀಕಿಗೆ. ಸಂತೋಷ್ ರಾವ್ನ ಮೇಲೆ ರಕ್ತದ ಕಲೆ ಇರುವಂತಹ ನೆಕ್ಸ್ಟ್ ಡಾಕ್ಯುಮೆಂಟ್ ಫೋರ್ತ್ ನಿಮ್ಮಲ್ಲಿ ಫೋರ್ತ್ ಇದೆ, ಫೋರ್ತ್ ಹಾಂ ಎಲ್ಲ 4ನೇ ಡಾಕ್ಯುಮೆಂಟಲ್ಲಿ ಸಂತೋಷ್ ರಾವ್ನ ರಕ್ತದ ಇದನ್ನ ಯಾಕೆ ಸ್ಯಾಂಪಲ್ ತಗೊಳ್ತಾರೆ ಅಂತ ಹೇಳಿದ್ರೆ, ಅವನನ್ನು ಅರೆಸ್ಟ್ ಮಾಡಿದಾಗ ಅವನ ಹತ್ರ ರಕ್ತದ ಕಲೆ ಇರುವಂತಹ ಬಟ್ಟೆಗಳನ್ನು ನಾವು ಜಪ್ತಿ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಮಾವುತನ ಕೇಸ್ನಲ್ಲಿ. ಆದರೆ ಸೌಜನ್ಯ ಪ್ರಕರಣದಲ್ಲಿ ಅದು ಇಲ್ಲವೇ ಇಲ್ಲ. ಹಾಗಿದ್ರೆ ರಕ್ತದ ಕಲೆ ಯಾರ್ದದು? ಇಟ್ಸ್ ಅ ವೆರಿ ಸೀರಿಯಸ್ ಇಶ್ಯೂ. ಅಂದರೆ ಒಬ್ಬೇ ಐಒ, ಅವಾಗಲೂ ಕೂಡ ಯೋಗೀಶ್ ಅವರೇ ಇರ್ತಾರೆ, ಬೆಳ್ತಂಗಡಿ ಪ್ರಭಾರಿ ಇನ್ಚಾರ್ಜ್ ಅವರೇ ಇರ್ತಾರೆ. ಮಾವುತನ ಪ್ರಕರಣದಲ್ಲಿ ಇದೆ ನೋಡಿ, ಸರ್ಟಿಫೈಡ್ ಕಾಪಿ ಇದು. ದಿಸ್ ಈಸ್ ಸರ್ಟಿಫೈಡ್ ಕಾಪಿ ಪ್ರೊವೈಡೆಡ್ ಬೈ ಆನರೇಬಲ್ ಕೋರ್ಟ್, ಬೆಳ್ತಂಗಡಿ ಸೆಷನ್ಸ್ ಕೋರ್ಟ್ ನಿಂದ ಕೊಟ್ಟಂತಹ ಸರ್ಟಿಫೈಡ್ ಕಾಪಿ ಇದು. ಎಂಟೈರ್ ಸಾಫ್ಟ್ ಕಾಪಿ ಇದೆ, ಕಳಿಸಿರ್ತೇನೆ ನಾನು, ಪ್ರೆಸ್ ಕ್ಲಬ್ಬಿಗೆ ಕಳಿಸಿರ್ತೇನೆ, ತಾವು ತಗೋಬೋದು. ಅಂದರೆ ಒಂದು ಪ್ರಕರಣದಲ್ಲಿ ಹೇಳ್ತಾರೆ ಸಂತೋಷನ ಮೇಲೆ ರಕ್ತದ ಕಲೆ ಇರುವಂಥದ್ದು ಅಂತ ಹೇಳಿ ಮಾವುತನ ಪ್ರಕರಣದಲ್ಲಿ. ಸೌಜನ್ಯ ಪ್ರಕರಣದಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡೇ ಇಲ್ಲ, ಅದರದ್ದು ಒಂದು ಕಾಪಿ ತಮಗೆ ಹಾಕಿದ್ದೀನಿ. ಸೆಕೆಂಡ್ ಡಾಕ್ಯುಮೆಂಟ್ ಇದು ನೋಡಿ, CBI ಸಲ್ಲಿಸಿದಂತಹ ಚಾರ್ಜ್ ಶೀಟ್ ಇದು. CBI ಸಲ್ಲಿಸಿದಂತಹ ಚಾರ್ಜ್ ಶೀಟ್ನಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಅವನಿಂದ ಏನೇನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ಎಲ್ಲ ಹಾಕಿದ್ದಾರೆ. ಇದರಲ್ಲಿ ರಕ್ತದ ಕಲೆ ಇರುವಂತಹ ಬಟ್ಟೆಯ ಉಲ್ಲೇಖ ಇಲ್ಲವೇ ಇಲ್ಲ. ಸೌಜನ್ಯ ಪ್ರಕರಣದ್ದು ಇದು ಸೌಜನ್ಯ ಪ್ರಕರಣದ್ದು. ಆದರೆ ಮಾವುತನ ಪ್ರಕರಣದಲ್ಲಿ ಹೇಳ್ತಾರೆ ರಕ್ತದ ಕಲೆ ಇತ್ತು ಅಂತ ಹೇಳ್ತಾರೆ. ಸೇಮ್ ಆಯು ಸಿಕ್ತಾ ಕೊಟ್ಬಿಡಿ. ಮಾವುತ ಜೋಡಿ ಕೊಲೆ ಪ್ರಕರಣದಲ್ಲಿ ರಾಜೇಂದ್ರ ಎಂಬ ವ್ಯಕ್ತಿಯಿಂದ ದೂರು ಪಡಿತಾರೆ. FIR ಮಾಡಿದ್ದು ಮಾವುತನ ಕೊಲೆ ಪ್ರಕರಣದಲ್ಲಿ ದೂರು ಕೊಟ್ಟಂಥವ್ರು ಯಾರು ಅಂತ ಹೇಳಿದರೆ ರಾಜೇಂದ್ರ ರೈ, ಹರ್ಷೇಂದ್ರ ಕುಮಾರ್ ಅವರದ ಅತ್ಯಾಪ್ತ. ಆದರೆ ಆ ನಾರಾಯಣ ಮಾವುತನ ಸಂಬಂಧಿಕರ ಅವರು ಕಂಪ್ಲೇಂಟ್ ಕೊಡೋಕೆ ರೆಡಿ ಇರ್ತಾರೆ, ಅವ್ರು ಕಂಪ್ಲೇಂಟನ್ನೇ ತಗೊಳ್ಳೋದಿಲ್ಲ. ಯಾವುದಾದ್ರೂ ಕೊಲೆ ಪ್ರಕರಣ ಆದಾಗ ಆ ಕೊಲೆ ಆದಂತಹ ವ್ಯಕ್ತಿಯ ಸಂಬಂಧಿಕರ ಒಂದು ಕಂಪ್ಲೇಂಟನ್ನು ತಗೋಬೇಕು. ಒಂದು ವೇಳೆ ಅನ್ಕ್ಲೇಮ್ಡ್ ಡೆಡ್ ಬಾಡಿ ಇದ್ರೆ, ದರ್ಶನ್ ಪ್ರಕರಣದಲ್ಲಿ ಆಯ್ತಲ್ಲ, ಕೊಟ್ಟಂಥವ್ರು ಡೆಡ್ ಬಾಡಿ ಯಾರ ಮನೆ ಎದುರುಗಡೆ ಬಿದ್ದಿತ್ತು ಆ ಮನೆ ಓನರ್ ಕೊಟ್ಟಿದ್ರು. ಯಾಕಂತ ಹೇಳಿದ್ರೆ ಆ ಹೊತ್ತಿನಲ್ಲಿ ದಟ್ ವಾಸ್ ಅನ್ಕ್ಲೇಮ್ಡ್. ನಾರಾಯಣ ಸ್ವಾಮಿ ಬಾಡಿ, ರೇಣುಕಾ ಸ್ವಾಮಿ ಬಾಡಿ ಅನ್ಕ್ಲೇಮ್ಡ್ ಇತ್ತು ಅವಾಗ. ಆದರೆ ಇಲ್ಲಿ ಸ್ವತಃ ಸತ್ತಂತಹ ಮೃತರನ್ನ ಮಗ ಇರ್ತಾನೆ, ಹೆಂಡತಿ ಇರ್ತಾರೆ, ಅವ್ರು ಕಂಪ್ಲೇಂಟ್ ತಗೊಳ್ಳೋದಿಲ್ಲ. ರಾಜೇಂದ್ರ ರೈ ಕಂಪ್ಲೇಂಟ್ ತಗೋತಾರೆ. ಇಲ್ಲಿ ಹಿ ಬಿಕಮ್ಸ್ ದ ಕಂಪ್ಲೇನೆಂಟ್. ಎಲ್ಲರಿಗೂ ಸಂಶಯ ಇದ್ದಿದ್ದು ರಾಜೇಂದ್ರ ರೈ ಮೇಲೇನೆ ಇರ್ತದೆ. ಇವನೇ ಕೊಂದಿರಬಹುದು ಅನ್ನೋ ಸಂಶಯವನ್ನ ನಾನು ಹೇಳ್ತಾ ಇಲ್ಲ. ಆ ಮೃತ ನಾರಾಯಣನ ಮಕ್ಕಳೇ ಹೇಳಿದ್ದಾರೆ, ಅವನ ಹೆಂಡತಿನೂ ಕೂಡ ಹೇಳಿದ್ದಾರೆ. ಆದರೂ ಕೂಡ ಆ ಯಾರ ಮೇಲೆ ಸಂಶಯ ಇರ್ತದೆ ಅವ್ರದೇ FIR. ಈಗ ದರ್ಶನ್ ಕೇಸ್ನಲ್ಲಿ, ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ನೇ ಕಂಪ್ಲೇನೆಂಟ್ ಆದರೆ ಏನಾಗ್ತಿತ್ತು? ದರ್ಶನನ್ನೇ ಅವನ ಕಡೆಯಿಂದನೇ ಕಂಪ್ಲೇಂಟ್ ತಗೊಂಡ್ಬಿಟ್ರೆ ಏನಾಗ್ತಿತ್ತು? ಇಲ್ಲೂ ಹಂಗೆ ಆಗಿದೆ. ಇನ್ನೊಂದು ಆಘಾತಕಾರಿ ವಿಷಯ ಹೇಳ್ತಾರೆ ಇದ್ರ C ವರದಿಯಲ್ಲಿ ಇದೆ. ಅದು C ರಿಪೋರ್ಟ್ನಲ್ಲಿ ಡಾಕ್ಟರ್ ಆಡಮ್, ಬಹುಶಃ ತಾವು ಈ ಹೆಸರನ್ನ, ಈ ವೈದ್ಯಾಧಿಕಾರಿಯ, ಹಿರಿಯ ವೈದ್ಯಾಧಿಕಾರಿ ಹೆಸರನ್ನ ತಾವೆಲ್ಲರೂ ಕೂಡ ಕೇಳಿರ್ತೀರಿ. ಇತ್ತೀಚೆಗೆ ನಿಧನರಾದರು, ಅತ್ಯಂತ ಸಂಶಯಾಸ್ಪದ ರೀತಿಯಲ್ಲಿ ಕೋಮಾದಲ್ಲಿ ಹೋಗಿ ನಿಧನರಾದರು. ಅದೇ ಡಾಕ್ಟರ್ ಆಡಮ್ ಮಾವುತ ಕೊಲೆ ಪ್ರಕರಣದ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಅಧಿಕಾರಿ. ಅವರು ಕೊಟ್ಟಂತ ಪೋಸ್ಟ್ ಮಾರ್ಟಮ್ನಲ್ಲಿ ಇದೆ ಯಮುನಾಳ ಅತ್ಯಾಚಾರ ಆಗಿರ್ಬೋದು ಅನ್ನೋ ಒಂದು ಡೌಟ್ ಮೇಲೆ ವೆಜನಲ್ ಸ್ವಾಬ್ ಅನ್ನ ಮತ್ತೆ ಪ್ಯೂಬಿಕ್ ಹೇರ್ ಅನ್ನ FSL ರಿಪೋರ್ಟ್ಗೆ ಕಳಿಸಿ ಅಂತ ಶಿಫಾರಸು ಮಾಡ್ತಾರೆ. ಸಂತೋಷ್ ರಾವ್ DNA ಕಳಿಸ್ತಾರೆ, ಯಮುನಾರ್ದು ಕೂಡ ವೆಜನಲ್ ಸ್ವಾಬ್ ಕಳಿಸ್ತಾರೆ. ಅದರಲ್ಲಿ ಗೊತ್ತಾಗತ್ತೆ ಸಂತೋಷ್ ರಾವ್ ಪಾತ್ರ ಏನೂ ಇಲ್ಲ ಅಂತ ಹೇಳಿ.
ಅವರೇ ಉಲ್ಲೇಖ ಮಾಡಿದ್ದಾರೆ ಇದರಲ್ಲಿ, ಸಿ ರಿಪೋರ್ಟ್ನಲ್ಲಿ ಇದೆ. ಏನು ಪಾತ್ರ ಇಲ್ಲ ಅಂತ ಹೇಳಿದ್ರು ಕೂಡ 3 ವರ್ಷದವರೆಗೆ ಅವನನ್ನು ಆರೋಪಿಯನ್ನಾಗಿ ಇಟ್ಕೋತಾರೆ ಸಂತೋಷ್ ರಾವ್ನ ಮಾವುತನ ಪ್ರಕರಣದಲ್ಲಿ. ಏನಿದ್ರ ಅರ್ಥ? ನಿಜವಾಗ್ಲೂ ಕೂಡ ಯಾರನ್ನ ತನಿಖೆ ಮಾಡಬೇಕಾಗಿತ್ತು? ಆ ಮಾವುತನ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ದು ಹರ್ಷೇಂದ್ರ ಕುಮಾರ್ ಅವ್ರ ಮೇಲೆ. ಇದನ್ನ ನಾನು ಹೇಳ್ತಾ ಇಲ್ಲ, ಅಥವಾ ಅವ್ರಿಗೆ ಅಪಪ್ರಚಾರ ಮಾಡಬೇಕು, ಶ್ರೀ ಕ್ಷೇತ್ರಕ್ಕೆ ಅಪಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಹೇಳ್ತಾ ಇಲ್ಲ. ದಾಖಲೆಯಲ್ಲಿ ಏನಿದೆ ಯಥಾವತ್ತಾಗಿ ನಾವು ಹೇಳ್ತಾ ಇದ್ದೀವಿ. ಮತ್ತೆ 2013ರಲ್ಲಿ ಆಗಿನ ತನಿಖಾಧಿಕಾರಿ ಹೇಳ್ತಾರೆ ಹರ್ಷೇಂದ್ರ ಕುಮಾರ್ ಅವರ ವಿಚಾರಣೆ ನಾವು ಮಾಡಿದೀವಿ ಅಂತೇಳಿ. ಆದರೆ ಯಾವಾಗ ವಿಚಾರಣೆ ಮಾಡಿದ್ರಿ, ಯಾವ ಸಮಯದಲ್ಲಿ ಮಾಡಿದ್ರಿ, ಎಲ್ಲಿ ಮಾಡಿದ್ರಿ, ಅದು ಯಾವುದು ಕೂಡ ವರದಿಯಲ್ಲಿ ಹೇಳೋದಿಲ್ಲ. ಬರೀ ನಾವು ವಿಚಾರಣೆ ಮಾಡಿದ್ವಿ ಅಂತ ಹೇಳ್ತಾರೆ. ಹರ್ಷೇಂದ್ರ ಕುಮಾರ್ ಅವರ ಹೇಳಿಕೆ ಸಂಪೂರ್ಣ ಗೊಂದಲದಿಂದ ಕೂಡಿದೆ. ಇದರಲ್ಲಿ ಸ್ಪಷ್ಟವಾಗಿ ಅವ್ರು ಹೇಳೋದೇ ಇಲ್ಲ. ಅವ್ರು ಏನು ಹೇಳಿದರು ಅನ್ನೋದನ್ನ ಈ ಇನ್ಸ್ಪೆಕ್ಟರ್ ಹೇಳ್ತಾರೆ. ಆನೆ ಮಾವುತನ ಜಾಗೆ ಬಗ್ಗೆನೂ ಕೂಡ ಕೆಲವೊಬ್ಬರು ವಾದ ಏನೋ ಹೇಳ್ತಾರೆ, ಅದು ಅವಂದೇ, ಅದು ಧರ್ಮಸ್ಥಳದ ಜಾಗ ಇತ್ತು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಜಾಗ ಇತ್ತು ಅಂತೇಳಿ. ಆದರೆ ಶವ ಪಂಚನಾಮೆ ಮಾಡಬೇಕಾದ್ರೆ ಪೊಲೀಸ್ ಅಧಿಕಾರಿಗಳು ಆಗ ಕಲೈಮಾರ್ ಅಂತ ಎಸ್ ಇರ್ತಾರೆ, ಇನ್ಸ್ಪೆಕ್ಟರ್ ಲಿಂಗಪ್ಪ ಅಂತ ಇರ್ತಾರೆ. ಅವರು ವಸ್ತುನಿಷ್ಠವಾಗಿ ವರದಿಯನ್ನ ಕೊಡ್ತಾರೆ. ಆ ಜಾಗೆ ಕಂದಾಯ ಅಧಿಕಾರಿಗಳ ದಾಖಲೆಯನ್ನ ಪರಿಶೀಲನೆ ಮಾಡಿ ಆ ಒಂದು ವರದಿ ಕೊಡ್ತಾರೆ. ಆ ವರದಿಯಲ್ಲಿದೆ ಆ ಮನೆ ಕಟ್ಟಡ ಸಂಖ್ಯೆ 1/132 ಮತ್ತು ಅದರ ಸುತ್ತಮುತ್ತಲಿನ ಜಾಗೆ ಮಾವುತನದೇ ಆಗಿರುತ್ತದೆ ಅಂತ ಹೇಳಿ ಸಾಕ್ಷಿ ಪಂಚರ ಸಮಕ್ಷಮದಲ್ಲಿನೇ ವರದಿಯನ್ನ ಕೊಡ್ತಾರೆ. ಹಾಗಿದ್ರೆ ಇದು ಘಟನೆ ಆಗಿರೋದು ಯಾದಕ್ಕೆ? ತನಿಖೆ ಯಾರ ಮೇಲೆ ಮಾಡಬೇಕಾಗಿತ್ತು? ಬ್ಲಡ್ ಸ್ಯಾಂಪಲ್ ಯಾರು ತಗೋಬೇಕಾಗಿತ್ತು? ಅದೇ ರಾಜೇಂದ್ರ ರೈ, ಹರ್ಷೇಂದ್ರ ಕುಮಾರ್ ಅವ್ರದ್ದು ಬ್ಲಡ್ ಸ್ಯಾಂಪಲ್ ತಗೊಳ್ಬೇಕಾಗಿತ್ತು. ಆದ್ರೆ ಏನ್ ಮಾಡಿದ್ರಿ ಇವರು? ಒನ್ಸ್ ಅಗೇನ್ ಸೇಮ್ ಸಂತೋಷ್ ರಾವ್ನನ್ನೇ ಸೇರಿಸಿದ್ರು ಅದರಲ್ಲಿ. ಯಾಕಂತ ಹೇಳಿದ್ರೆ 2-3 ವರ್ಷ ಅದು ಎಳಿತಾ ಹೋಗ್ಬೇಕು ಈ ಕಡೆ. ನಿಜವಾಗ್ಲೂ ಯಾರನ್ನ ತನಿಖೆ ಮಾಡಬೇಕು ಅವ್ರನ್ನ ಇವ್ರು ಮಾಡೋದೇನೇ ಇಲ್ಲ. ಸೌಜನ್ಯ ಪ್ರಕರಣದಲ್ಲಿನೂ ಅದೇ ಆಗಿತ್ತು. ಸೌಜನ್ಯ ಪ್ರಕರಣದಲ್ಲಿ ಈಗ ಮೊನ್ನೆ ಹೋದ ವರ್ಷ ನ್ಯಾಯಾಲಯ ಹೇಳ್ತು ಅಲ್ಲ ಅಂತ ಹೇಳಿ. ಮಾವುತನ ಪ್ರಕರಣದಲ್ಲಿ ಸೌಜನ್ಯ ಅಲ್ಲ ಅಂತ ಹೇಳಿ DNA FSL ಹೇಳಿದ ಮೇಲೆ ಅವನ ಹೆಸರು ತೆಗಿತಾರೆ. ಸೌಜನ್ಯ ಪ್ರಕರಣದಲ್ಲಿ ಕೂಡ ಒನ್ಸ್ ಅಗೇನ್ DNA ರಿಪೋರ್ಟ್ ನಲ್ಲಿ ಹೇಳ್ತದೆ ಸಂತೋಷ್ ರಾವ್ ಕೂಡ ಮತ್ತೆ ಸೌಜನ್ಯ ಯಾವುದು ಟ್ಯಾಲಿ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. FSL ರಿಪೋರ್ಟ್ ಇದೆ, ಚಾರ್ಜ್ ಶೀಟ್ ಅಲ್ಲಿ ಇದೆ, CBI ಸಲ್ಲಿಸಿದಂತ ಚಾರ್ಜ್ ಶೀಟ್ ಅಲ್ಲಿ ಇದೆ. ಆದರೂ ಕೂಡ ಸಂತೋಷ್ ರಾವ್ನ ತೆಗೆಯೋದಿಲ್ಲ. ಅಂದ್ರೆ ಇಲ್ಲಿ ನಿಜವಾದ ಅಪರಾಧಿಗಳು ಯಾರಿದ್ದಾರೆ ಅವ್ರನ್ನ ಇದುವರೆಗೂ ಕೂಡ ಅರೆಸ್ಟ್ ಮಾಡೋದಿರಲಿ, ಬರೀ ಒಂದು ಎನ್ಕ್ವೈರಿ ಕೂಡ ಮಾಡಿಲ್ಲ. ಇದನ್ನು ನಾನು ಹೇಳ್ತಾ ಇಲ್ಲ, ಒನ್ಸ್ ಅಗೇನ್ ಐ ರಿಪೀಟ್, ಸಿ ರಿಪೋರ್ಟ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಇನ್ನೊಂದು ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ರು ನಮ್ಮ ಮೇಲೆ ಮಾವುತನ ಪ್ರಕರಣದ ಬಗ್ಗೆ. ಕೆಲವೊಬ್ಬರು ಮಾವುತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಕ್ಕಿ ಪಿಕ್ಕಿಯವರು ಮಾಡಿದ್ದಾರೆ, ಮೈಸೂರಿನವರು ಇರುವಂಥ ಹಕ್ಕಿ ಪಿಕ್ಕಿಯವರು ಅಥವಾ KR ನಗರ ಸಮೀಪ ಇರುವಂಥ ಪಕ್ಷಿರಾಜಪುರದಲ್ಲಿದ್ದಂಥ ಹಕ್ಕಿ ಪಿಕ್ಕಿ ಜನಾಂಗದವರು ಮಾಡಿದ್ದಾರೆ, ಈಗ ಅವರು ಮೈಸೂರು ಜೈಲಿನಲ್ಲಿದ್ದಾರೆ, ಹಿಂಗಾಗಿ ಅವ್ರನ್ನ ಅರೆಸ್ಟ್ ಮಾಡಕ್ ಬರೋದಿಲ್ಲ ಅಂತೇಳಿ ಸುಳ್ಳು ಅಪಪ್ರಚಾರವನ್ನ ಮಾಡ್ತಾನೆ ಬಂದರು. ಇದೇ ಸಿ ರಿಪೋರ್ಟ್ ಕೊನೆ ಪೇಜ್ನಲ್ಲಿದೆ. ಹಕ್ಕಿ ಪಿಕ್ಕಿ ಅವ್ರನ್ನ, ಅದರಲ್ಲಿ ಇಂದ್ರ, ಮಂಜು ಅಲಿಯಾಸ್ ಮಂಜುನಾಥ ಮತ್ತು ಕಾದಲನ್ 3 ಜನರ ಮೇಲೆ ಸಂಶಯ ಇತ್ತು. ತನಿಖೆ ಮಾಡಿದ್ವಿ, ಆದರೆ ಯಾವುದೇ ಸಾಕ್ಷಿ ಆಧಾರಗಳು ಲಭ್ಯವಿರುವುದಿಲ್ಲ ಅಂತ ಸ್ಪಷ್ಟವಾಗಿ ಸಿ ವರದಿಯಲ್ಲಿ ಹೇಳಿದೆ. ಮತ್ತೆ ಮಾಡಿದವ್ರು ಯಾರು? ಇಲ್ಲಿ ಸಂತೋಷ್ ರಾವ್ನನ್ನು ಸೇರಿಸಿದ್ರಿ ಅಮಾಯಕವಾಗಿ. 3 ವರ್ಷ ಮಾವುತನ ಕೇಸ್ನಲ್ಲಿ ಸಂತೋಷ್ ರಾವ್ನ ಇದರಲ್ಲಿ ಆರೋಪಿಯನ್ನ ಮಾಡಿದ್ರಿ. ಅವನು ಬ್ಲಡ್ ಸ್ಯಾಂಪಲ್ ತಗೊಂಡಿದ್ರಿ. ಯಾರು ತಗೋಬೇಕಾಗಿತ್ತು ಅವ್ರು ತಗೊಂಡೇ ಇಲ್ಲ. ಅದು ಸುಂದರಿ ಸ್ಟೇಟ್ಮೆಂಟ್ ಇದೆಯಾ? ಸ್ವತಃ ಆ ಮಾವುತನ ಹೆಂಡತಿ ಹೇಳ್ತಾಳೆ, ಆಸ್ತಿ ಸಲುವಾಗಿನೇ ಇದು ಕೊಲೆ ಆಗಿತ್ತು ಅಂತ ಹೇಳಿ. ಮಾಡಿ 11 ವರ್ಷದ ಹಿಂದಿರುವಂಥ ವಿಡಿಯೋಗಳನ್ನು ಕಲೆಕ್ಟ್ ಮಾಡಿ ನಾವು ಪ್ಲೇ ಮಾಡ್ತಾ ಇದ್ದೀವಿ. ಎಲ್ಲೂ ಕೂಡ ಇದು ಟೆಲಿಕಾಸ್ಟ್ ಆಗಿಲ್ಲ. ಫಸ್ಟ್ ಟೈಮ್ ಇದು ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದೀವಿ. ಅಲ್ಲ, ಅವರು ಬಂದು ಜಗಳ ಮಾಡಿದ್ರು, ಬಿಟ್ಟು ಹೋಗೋಕೆ ಹೆದರಿಕೆ ಹಾಕಿದ್ರು ಅಂತ ಅದರಲ್ಲಿ ಹೇಳ್ತಾಳೆ ಅವಳು. ಮಾವುತನ ಮಗನೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಮೊನ್ನೆ IGP ಸಾಹೇಬ್ರ ಹತ್ರ ಹೋದಾಗೂ ಕೂಡ ಮಾವುತನ ಮಗ ಸ್ಪಷ್ಟವಾಗಿ ಹೇಳಿದ್ದಾನೆ ರಾಜೇಂದ್ರ ರೈ ಮೇಲೆ ಸಂಶಯ ಇದೆ ಅಂತೇಳಿ. ಆದರೂ ಕೂಡ ಯಾವುದೇ ತನಿಖೆ ಮಾಡ್ತಾ ಇಲ್ಲ. ಅಂದರೆ ಇಲ್ಲಿ
ನೋಡಿ, CBI ಅವರೀಗ ಮಾನ್ಯ CBI ಸಂಸ್ಥೆ ಸಂತೋಷ್ ರಾವ್ ಮೇಲೆ ಅಪೀಲ್ಗೆ ಹೋಗ್ತಾ ಇದೆ, ಅವನೇ ಮಾಡಿದಾನಂತೇಳಿ. ಇಷ್ಟೊಂದು ಹುಳುಕಿಟ್ಕೊಂಡು, ಇಷ್ಟೊಂದು ಕೊಳಕಿಟ್ಕೊಂಡು, ಇಷ್ಟೊಂದು ಲೋಪದೋಷ ಇಟ್ಕೊಂಡು ಯಾರನ್ನ ನೀವು ಸೌಜನ್ಯ ಕೇಸ್ನಲ್ಲಿ ಹೇಳ್ತೀರಿ, ಅವನನ್ನೇ ಮಾವುತನ ಕೇಸ್ನಲ್ಲಿ ಕೂಡ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿನೂ ಕೂಡ ಯಾವುದೇ ಎವಿಡೆನ್ಸ್ ಸಿಕ್ಕಿಲ್ಲ. ಈಗ ಮತ್ತೆ ಅವನ ಮೇಲೇನೆ ಹೋಗಬೇಕು ಅಂತ ಮಾಡ್ತಾ ಇದ್ದಾರೆ. ಇದರ ಹಿಂದೆ ಯಾರ ಕೈವಾಡ ಇದೆ, ಅದು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಸಾರ್ವಜನಿಕರ ಪರವಾಗಿ. ಜನಗಳಿಗೆ ಪೊಲೀಸ್ ಇಲಾಖೆ ಮೇಲೆ ಒಂದು ವಿಶ್ವಾಸ ಇದೆ. ಈಗ ದರ್ಶನ್ ಪ್ರಕರಣ ತಗೊಳ್ಳಿ, ಪ್ರಜ್ವಲ್ ಪ್ರಕರಣ ತಗೊಳ್ಳಿ. ದರ್ಶನ್ ಪ್ರಕರಣ ತುಂಬಾ ಎಕ್ಸಲೆಂಟ್ ಆಗಿ ಮಾಡ್ತಾ ಇದ್ದಾರೆ. ಈಗ ಯಾರನ್ನಾದ್ರೂ ಒಬ್ಬರನ್ನ ನೀವು ಕೇಳ್ಬೋದು, ಸೌಜನ್ಯ ಪ್ರಕರಣದಲ್ಲಿ ಅವನು ಇದ್ರೆ ಇದರಲ್ಲಿ ಯಾಕೆ ತೊಗೊಳಕ್ ಬರೋದಿಲ್ವಾ ಅಂತ ಹೇಳಿ. ತೊಗೊಳಕ್ ಬರಲ್ಲ. ಸುಮ್ಮನೆ ಯಾರನ್ನೋ ಒಬ್ಬನ ಹೋಗೋನೋ ಬರೋನ ತಗೊಂಡು ಬ್ಲಡ್ ಸ್ಯಾಂಪಲ್ ತಗೊಂಡು ಅಕ್ಯೂಸ್ಡ್ ಮಾಡಕ್ ಆಗಲ್ಲ. ಯಾವುದೇ ಗಂಭೀರವಾದಂಥ ಕೊಲೆ ಪ್ರಕರಣದಲ್ಲಿ ಪ್ರೈಮಾ ಫೇಸಿ ಏನಾದರೂ ಎವಿಡೆನ್ಸ್ ಇರಬೇಕು. ಸೌಜನ್ಯ ಕೇಸ್ನಲ್ಲಿ ಇವರೇ ಹೇಳ್ತಾರೆ, ಮತ್ತೆ ಇವರ ಮೇಲಿನ ಹಂತದ CID ಹೇಳ್ತದೆ, CBI ಹೇಳ್ತದೆ, ಸಂತೋಷ್ ರಾವ್ ಕಿಡ್ನಾಪ್ ಆಗಿದ್ದ ಬೆಳಗ್ಗೆನೆ ಬಂದಿದ್ದ ಅಂತ ಇದೇ ಅಧಿಕಾರಿನೇ ಹೇಳ್ತಾರೆ. ಮಾವುತನ ಕೇಸ್ನಲ್ಲಿ ಹೇಳ್ತಾರೆ, ಸಂತೋಷ್ ರಾವ್ 21 ದಿನದ ಹಿಂದೆ ಧರ್ಮಸ್ಥಳದಲ್ಲಿ ಇದ್ದ, ಅವಾಗಿನ ಥರ ಇದ್ದ ಅಂತ ಸೇಮ್ IO ಯೋಗೀಶ್ ಹೇಳ್ತಾರೆ. ಅಂದ್ರೆ ಸಂತೋಷ್ ರಾವ್ ಒಬ್ಬ ಅಮಾಯಕನನ್ನ ಬಲಿಪಶು ಮಾಡಿ ಎರಡೂ ಪ್ರಕರಣದಲ್ಲಿ ಇದ್ದಂತಹ ನೈಜ ಅಪರಾಧಿಗಳನ್ನ ರಕ್ಷಣೆ ಮಾಡೋದಕ್ಕೆ ಇದೊಂದು ಕುತಂತ್ರ ಮಾಡಿದ್ದಾರೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಈ C ವರದಿಯಲ್ಲಿ ಎದ್ದು ಕಾಣ್ತಾ ಇದೆ. ಈ C ವರದಿಯನ್ನ ಇಟ್ ಇಸ್ ಅ ಸರ್ಟಿಫೈಡ್ ಕಾಪಿ, ನ್ಯಾಯಾಲಯದಿಂದ ತೆಗೆದುಕೊಂಡಿದ್ದೇವೆ. ಎಲ್ಲೆಂತನೂ ಯಾರ್ದೋ ಕಡೆ ಕೇಳಿ ಗೌಪ್ಯವಾಗಿ ನಾವು ತಗೊಂಡಿಲ್ಲ. ಮತ್ತು ಆ ನಾರಾಯಣ ಮಾವುತನ ಮಕ್ಕಳೇ ಅಪ್ಲಿಕೇಶನ್ ಹಾಕಿ ತೆಗೆದುಕೊಂಡು ಬಂದಂತಹ C ವರದಿ, ನ್ಯಾಯಾಲಯದಿಂದ ಅಡ್ವೊಕೇಟ್ ಮುಖಾಂತರ ತೆಗೆದುಕೊಂಡು ಬಂದಂತಹ ವರದಿ ಇದು. ಈ ಕುರಿತಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ಅದಕ್ಕೆ ಸ್ವಾಗತ ಇದೆ. ಕ್ರಿಯೆಯಾಗಿ ಮಾನ್ಯ SP ಅವರಿಗೆ ಭೇಟಿಯಾದಾಗ ಅವಳು SP ಸಾಹೇಬರು, ಉಡುಪಿ ಜಿಲ್ಲೆ SP ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಬಲವಂತವಾಗಿ ಯಾರ ಮನೆ ಅಂಗಳಕ್ಕೆ ಹೋಗಿ ಬಡ್ಡಿಯನ್ನು ವಸೂಲಿ ಮಾಡುವ ಹಾಗಿಲ್ಲ, ಅದು ಕಾನೂನು ಬಾಹಿರ ಅಂತ ಸ್ವತಃ SP ಸಾಹೇಬ್ರೆ ಹೇಳಿದ್ದಾರೆ. ಅದರ ಸಲುವಾಗಿ ಇವತ್ತು ನಾವು IGP ಸಾಹೇಬ್ರಿಗೂ ಕೂಡ ನಾವು ಭೇಟಿಯಾಗ್ತಾ ಇದ್ದೀವಿ. ಮಂಗಳೂರು IGP ವಲಯ ಅವ್ರಿಗೂ ಕೂಡ ಭೇಟಿಯಾಗಿ ಏನೋ ಒಂದು ಮೊನ್ನೆ ಹಲ್ಲೆ ಆಗಿದೆ ನಮ್ಮ ನಾಯಕರುಗಳ ಮೇಲೆ, ಅದರ ಕುರಿತಾಗಿ ಮಾಹಿತಿಯನ್ನು ಕೊಟ್ಟು, ಮತ್ತು ಇಡೀ ರಾಜ್ಯದಲ್ಲಿ ಈ ಅಕ್ರಮ ಬಡ್ಡಿ ದಂಧೆಯನ್ನು, ಏನೋ ಒಂದು ಸಮಾಜ ಸೇವೆ ಅನ್ನೋ ಒಂದು ಬೋರ್ಡ್ ಹಾಕ್ಕೊಂಡು ಮೀಟರ್ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ, ಅದರ ವಿರುದ್ಧ ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ದೂರನ್ನು ಈ ಹಿಂದೆನೂ ಕೂಡ ಕೊಟ್ಟಿದ್ದೀವಿ. ಈಗಲೂ ಕೂಡ ಮಾನ್ಯ IGP ಸಾಹೇಬ್ರ ಗಮನಕ್ಕೆ ತರ್ತಾ ಇದ್ದೀವಿ. ಈ ಕುರಿತಾದಂತೆ ಮತ್ತು ಕ್ರಮಗಳ ಬಗ್ಗೆ ನಮ್ಮ ನಾಯಕರಾದಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮಾತಾಡಲಿಕ್ಕಿದ್ದಾರೆ. ಪತ್ರಕಾರ ಹಾಗೂ ಮಾಧ್ಯಮದ ಮಿತ್ರರಿಗೆ ಉದ್ದೇಶಿಸುತ್ತಾ, ಇದೀಗಲೇ ಮಟ್ಟಣ್ಣನವರು ಒಂದಷ್ಟು ಸೌಜನ್ಯ ಮತ್ತು ಡಬಲ್ ಮರ್ಡರ್ ಯಾವ ರೀತಿಯಲ್ಲಿ ಅಧಿಕಾರಿ ವರ್ಗಗಳು ಈ ಕಾನೂನಿನ ವ್ಯವಸ್ಥೆಯಲ್ಲಿ ಲೋಪದೋಷಗಳು ಕಂಡುಬಂದಿದೆ ಅಂಥದ್ದನ್ನು ಸವಿವರವಾಗಿ ದಾಖಲೆ ಸಮೇತವಾಗಿ ತಿಳಿಸಿದ್ದಾರೆ. ಅದರ ಜೊತೆಯಲ್ಲಿ ಈಗ ಒಂದು ವಾರದಿಂದ ಈ ಕಡೆ ಆಗುವಂಥದ್ದು ಒಂದು ಏನು ಮೀಟರ್ ಬಡ್ಡಿ ದಂಧೆಯ ಒಂದು ಕರಾಳ ಛಾಯೆ ಇವತ್ತು ಇಡೀ ರಾಜ್ಯಾದ್ಯಂತ, ನಮ್ಮ ಪಕ್ಕದ ರಾಜ್ಯದಲ್ಲೂ ಕೂಡ ಒಂದಷ್ಟು ಭಾಗದಲ್ಲಿ ಕೂಡ ಇವತ್ತು ನಡೀತಿದೆ. ನಾವು ಹೇಳುವಂಥದ್ದು ನಾವು ಯಾರ ವಿರುದ್ಧ ಅಲ್ಲ, ಏನು ಜನಸಾಮಾನ್ಯರಿಗೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರಾಷ್ಟ್ರದ, ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ತೇವೆ ನಾವು ಭಾರತವನ್ನು. ಇಲ್ಲಿ ಒಂದು ಪ್ರಜೆಗಳಿಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ, ಪ್ರಜೆಗಳು ತಮ್ಮ ಹಕ್ಕನ್ನು ಕೇಳಿದರೆ ಅದರ ವಿರುದ್ಧವಾಗಿ ಇವತ್ತು ಗ್ಯಾಂಗ್ಗಳನ್ನು ನಿರ್ಮಾಣ ಮಾಡಿ ಅಲ್ಲಲ್ಲಿ ಒಡೆಸುವಂಥದ್ದು, ಗಾಡಿ ಹೊಡಿ ಮಾಡುವಂಥದ್ದು, ಈ ರೀತಿ ಆದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟಗಾರರು ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಉದಾಹರಣೆಗೆ ಮೊನ್ನೆ ಉಡುಪಿಯ ಕಾಪು ಕ್ಷೇತ್ರದ ಎಲ್ಲೂರು ದೇವಸ್ಥಾನದ ಆವರಣದಲ್ಲಿ ಆದಂಥ ಒಂದು ಘಟನೆ ಇಡೀ ಒಂದು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ತಲೆ ತಗ್ಗಿಸುವಂಥ, ನಾಚಿಕೆ ಪಡುವಂಥ ಒಂದು ಕೆಲಸ. ಅಲ್ಲಿ ಏನಂತ ಹೇಳಿದರೆ, ಏನು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದಲೇ ನಡೆದಂಥ ಹಲ್ಲೆ ಮತ್ತು ದಾಳಿ, ಅಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಆ ಭಾಗದ ಎಲ್ಲೂರಿನ ಆ ವಿಶ್ವನಾಥ ದೇವರ ಒಂದು ಸಾನ್ನಿಧ್ಯದಲ್ಲಿ
ಇಡೀ ಊರಿನವರು ಸೇರಿ ಹೊಡೆದಿದ್ದಾರೆ ಅಂತೇಳಿ ಆ ಊರಿನ ಜನರ ಮೇಲೆ ಎತ್ತಿ ಕಟ್ಟಿ ಅವರನ್ನು ನಮ್ಮ ಹೋರಾಟಗಾರರ ಮೇಲೆ ಬಿಟ್ಟಿದ್ದಾರೆ. ಎಷ್ಟು ಅವಮಾನ್ಯ! ಒಂದು ದೇವರ ವಿರುದ್ಧ ನಮ್ಮ ಹೋರಾಟಗಾರರನ್ನು ಕಟ್ಟಿ ನಾವು ಇವತ್ತು ಸನಾತನ ಹಿಂದೂ ಧರ್ಮದ ವಿರುದ್ಧ ಇದ್ದೇವೆ ಅಂತ ಹೇಳಿ ಇವರ ಬಡ್ಡಿ ವ್ಯವಹಾರವನ್ನು ಒಂದು ಹಿಂದೂ ಧರ್ಮದ ವಿರೋಧಿಗಳನ್ನು ರೀತಿಯಲ್ಲಿ ಬಿಂಬಿಸುವ ಹಾಗೆ ಮಾಡಿ ಅವರ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ನೋಡ್ತಾ ಇದ್ದಾರೆ. ಕಳೆದೊಂದು 4-5 ತಿಂಗಳ ಹಿಂದೆ ನೋಡಿರ್ಬೋದು, ಧರ್ಮ ರಕ್ಷಣಾ ಅಂತ ಹೇಳ್ಕೊಂಡು ಒಂದು ನಾಟಕ ಮಾಡಿದ್ರು, ನಡೀಲಿಲ್ಲ. ಅದು ಸತ್ಯ ಹೋಯ್ತು. ಅದು ಧರ್ಮ ರಕ್ಷಣಾ ವೇದಿಕೆ ಅಂತ ಹೇಳುವಂಥದ್ದು ಸತ್ಯ ಹೋಯ್ತು. ಈಗ ಊರಿನ ಜನರಿಗೆ ನಿಮಗೆ ಬೈದಿದ್ದಾರೆ, ಅವರಿಗೆ ಬೈದಿದ್ದಾರೆ ಅಂತೇಳಿ ಅವರನ್ನು ಎಬ್ಬಿಸುವಂಥದ್ದು. ಉದಾಹರಣೆಗೆ ನಾವು ಅಲ್ಲಿ SP-ಗೆ, DC-ಗೆ, ADC ಮುಖಾಂತರ DC-ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ, SP ಅವರಿಗೆ ಮನವರಿಕೆಯನ್ನು ಮಾಡಿದ್ದೇವೆ. ಇವತ್ತು ಕಂಪ್ಲೇಂಟ್ ನಡೀತಾ ಇದೆ. ಇವತ್ತು ನಾವು ಕೂಡ ಎಲ್ಲೂರು ಅಂತ ಹೇಳಿದರೆ, ಎಲ್ಲೂರ ಉಲ್ಲಾಯ ಅಂತ ಹೇಳಿದರೆ ಸಾಮಾನ್ಯ ಜಾಗ ಅಲ್ಲ. ಅದು ಏನು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಇದ್ದಾರೆ, ಅದೇ ರೀತಿ ಎಲ್ಲೂರಿನ ಅದು ಮಹತೋಬಾರ ದೇವಸ್ಥಾನ. ಅದು ಆ ದೇವಸ್ಥಾನದಲ್ಲಿ ನಾವು ಇವತ್ತು ಏನು ಹೋರಾಟಗಾರರಿಗೆ ಅನ್ಯಾಯ ಆಗಿದೆ, ಯಾರು ಈ ಬಡ್ಡಿ ವ್ಯವಹಾರದ ರೂವಾರಿಗಳು ಯಾರ್ಯಾರಿದ್ದಾರೆ ಎಲ್ಲರ ವಿರುದ್ಧವಾಗಿ ಇವತ್ತು ಆ ದೇವರ ಮೊರೆ ಹೋಗಿ ಅಲ್ಲಿ ಧ್ವಜಸ್ತಂಭದ ಮುಂದೆ ನಿಂತು ದೇವರ ಎದುರುಗಡೆ ನಿಂತು ಎಲ್ಲ ಪ್ರಮಾಣ ಮಾಡಿ ಇವ್ರದ ಕರಾಳ ಏನೇನು ಬಡ್ಡಿ ದಂಧೆ, ಮೀಟರ್ ಬಡ್ಡಿ ದಂಧೆ ವ್ಯವಹಾರ ಇದೆಲ್ಲವನ್ನ ದೇವರಿಗೆ ಪ್ರಾರ್ಥನೆ ಮಾಡಿ. ಯಾಕಂತ ಹೇಳಿದ್ರೆ ನಮ್ಗೆ ಇಲ್ಲಿ ನೋಡಿ, ಈಗ ನೋಡಿದಂಥ ದಾಖಲೆಗಳನ್ನು ನೋಡುವಾಗ ಯಾವ ಕಾನೂನಿನ ಮೇಲೆ ನಾವು ನಂಬಿಕೆ ಇಡಬೇಕು? ಇದು ಕೋರ್ಟಿಂದ ತೆಗೆದಂಥ ದಾಖಲೆ. ನಾವು ಹೇಳಿದ್ರೆ ಕಾನೂನಿನ ಬಗ್ಗೆ ಉಲ್ಟಾ ಮಾತಾಡ್ತಾರೆ ಅವರು, ಈ ದೇಶದ ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ಈಗ ಹೊಸ ಜಡ್ಜಿಗಳು ಬರ್ತಾ ಇದ್ದಾರೆ, ಕ್ರಾಂತಿಕಾರಿಯಾಗಿ ಸತ್ಯವೇ ಮಾತಾಡುವಂಥ ಜಡ್ಜ್. ನಮಗೆ ತುಂಬಾ ನಮ್ಮ ಪರವಾಗಿ ಮಾತಾಡುವಂಥ, ಸತ್ಯದ ಪರವಾಗಿ ಮಾತಾಡುವಂಥ ಜಡ್ಜಿಗಳು ಬಂದಿದ್ದಾರೆ, ಅದು ತುಂಬಾ ಸಂತೋಷ. ಅಧಿಕಾರಿಗಳು ಬಂದಿದ್ದಾರೆ. ಮೊನ್ನೆ SP ಸಾಹೇಬ್ರು ಹೇಳಿದ್ರು, ಉಡುಪಿ SP ಹೇಳಿದ್ರು, ಯಾರು ಕೂಡ ಅನಾಧಿಕೃತ ಬಡ್ಡಿ ದಂಧೆ ಮಾಡುವವರು ಯಾರ ಮನೆ ಬಾಗಿಲಿಕ್ಕೆ ಬಂದು ವಸೂಲು ಮಾಡ್ಲಿಕ್ಕಿಲ್ಲ. ಯಾರು ನಾನು ಈ ಬಡ್ಡಿ ಕಟ್ಟುವಂತ ಬಡ ಜನರಿಗೆ ಹೇಳ್ತೇನೆ, ನಿಮ್ಮ ಮನೆಗೆ ಬಂದ್ರೆ ನೀವು ತಕ್ಷಣ ನಮಗೆ ಫೋನ್ ಮಾಡಿ, ನಮ್ಮ ಹೋರಾಟಗಾರರಿಗೆ ಫೋನ್ ಮಾಡಿ. ನಾವು SP ಉಡುಪಿ ಜಿಲ್ಲೆ SP-ಗೆ ಫೋನ್ ನಂಬರ್ ಕೊಡ್ತೇವೆ. ಅವರಿಗೆ ಫೋನ್ ಮಾಡಿ ತಿಳಿಸಿ, ವಿಡಿಯೋ ಮಾಡಿ ಯಾರ್ಯಾರು ಬಂದಿದ್ದಾರೆ ಅಂತೇಳಿ ತಿಳಿಸಿ. ಯಾರು ಜಬರ್ದಸ್ತಿ ವಸೂಲು ಮಾಡುವಾಗಿಲ್ಲ. ಅಂತ ಅಧಿಕಾರಿಗಳಿಂದ ಇವತ್ತು ಸಮಾಜ ಒಳ್ಳೇದಾಗ್ಲಿಕ್ಕೆ ಸಾಧ್ಯ. ನಾವು ಇಲ್ಲಿ ಕೂಡ ಮಂಗಳೂರಲ್ಲಿ ಕೂಡ ಇವತ್ತು DC-ಗೆ, SP ಸಾಹೇಬ್ರಿಗೆ, ಕಮಿಷನರಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟು ಇಲ್ಲಿಂದ ನೇರವಾಗಿ ನಾವು ಎಲ್ಲೂರಿಗೆ ಹೋಗ್ತಾ ಇದ್ದೇವೆ. ಇವತ್ತು ದೇವರ ಮೊರೆ ಹೋಗ್ತಾ ಇದ್ದೇವೆ. ಇವತ್ತು ನಮ್ಗೆ ಈ ದೇಶದ ಕಾನೂನು ಯಾವಾಗ ನ್ಯಾಯ ಕೊಡುವುದಿಲ್ಲವೋ, ಈ ಅಧಿಕಾರಿ ವರ್ಗಗಳು ಈ ಒಂದು ಬಡ್ಡಿ ದಂಧೆ ಅವರ ಪರವಾಗಿ ನಿಲ್ತದೋ, ಇನ್ನು ನಮಗೆ ದೇವರೇ ಮೊರೆ ಹೋಗುವುದೇ ಲೇಸು ಅಂತ ಅನಿಸ್ತದೆ. ಯಾಕಂತ ಹೇಳಿದ್ರೆ ಈಗ ಮೊನ್ನೆ ನೋಡಿ, ಇಷ್ಟು ಅತ್ಯಾಚಾರ ಇದು ಹೊಡೆದವರಿಗೆ ಇಷ್ಟ ತನಕ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದೆ, ಅರೆಸ್ಟ್ ಮಾಡಲಿಲ್ಲ. ಇನ್ನೂ ತನಕ ಅರೆಸ್ಟ್ ಮಾಡಲಿಲ್ಲ. ಅವರನ್ನು ಯಾಕೆ ಅರೆಸ್ಟ್ ಮಾಡಲಿಲ್ಲ? ಏನು ಆ ಬಡ್ಡಿ ದಂಧೆ ಮಾಡುವಂತ ಅವರ ಯೋಜನೆಯ ಅಧಿಕಾರಿಗಳು ಇವತ್ತು ಟಿವಿಯಲ್ಲಿ ಮಾತಾಡ್ತಾರೆ, ಮಾಧ್ಯಮದ ಮುಖಾಂತರ ಯೂಟ್ಯೂಬ್ಗಳಲ್ಲಿ ಮಾತಾಡ್ತಾರೆ. ಇನ್ನು ಬಂದ್ರೆ ಇದೇ ರೀತಿ ಹೊಡೆಯುವುದು, ಇದೇ ರೀತಿ ಬಡಿಯುವುದು. ಹಾಗಾದ್ರೆ ಎಲ್ಲಿ ಕಾನೂನು? ಯಾರಿಗೆ? ಕಾರ್ಯಾಂಗದ ವ್ಯವಸ್ಥೆ ಯಾರಿಗೆ? ಹಾಗಾದ್ರೆ ಅದಕ್ಕೋಸ್ಕರ ನಾವು ಹೇಳುವಂಥದ್ದು, ಮುಂದಿನ ದಿನಗಳಲ್ಲಿ ಇವತ್ತು ಸೌಜನ್ಯನ ಹೋರಾಟದ ಬಗ್ಗೆಯೂ ನಾವು ದೊಡ್ಡ ಮಟ್ಟದಲ್ಲಿ ಕೋರ್ಟಿನ ಒಳಗಡೆ ಕೂಡ ಕೆಲಸ ಆಗ್ತಿದೆ. ಜೊತೆಯಾಗಿ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಮೊಕದ್ದಮೆಗಳನ್ನು ದಾಖಲು ಮಾಡ್ತೇವೆ ಸೌಜನ್ಯನ ಪರವಾಗಿ. ಅದರ ಜೊತೆಯಲ್ಲಿ ಇವತ್ತು ಬಡ್ಡಿ ದಂಧೆಯ ವ್ಯವಹಾರ ಇದು ಇವತ್ತು ಇದ್ರ ವಿರುದ್ಧವೂ ಕೂಡ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತೇವೆ. ಮತ್ತೊಂದು ಕಡೆಯಲ್ಲಿ ಏನು ಸನಾತನ ಹಿಂದೂ ಧರ್ಮದ ದೇವಸ್ಥಾನ ಇದೆಯೋ, ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಅದು ಹಿಂದೂಗಳ ಕೈಗೆ ಬರಬೇಕು. ಈ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ. ನಾನು ಹೇಳ್ತೇನೆ, ನಾವು ಈ ರಾಜಕೀಯ ವ್ಯವಸ್ಥೆಯ ಮೇಲೆ ಯಾರನ್ನು, ನಾವು BJP ಇರಲಿ, ಕಾಂಗ್ರೆಸ್ ಇರಲಿ, ಯಾರು ಈ ಸಮಾಜದ ಬಗ್ಗೆ, ಪ್ರಜಾಪ್ರಭುತ್ವದ ಜನರ ಮೇಲೆ ಅವ್ಯವಸ್ಥೆಯನ್ನು ಕಾಣಿಸ್ತಾರಂತ ಯಾವುದೇ ರಾಜಕೀಯದವ್ರಿಗೆ, ನಾನು ಮೊನ್ನೆ ಮಾತಾಡಿದಲ್ಲಿ ಯಾರಿಗೆ, ಸಿದ್ದರಾಮಯ್ಯನವರಿಗೆ ಹೇಳಿದೆ, ನಿಮ್ಮ ಪಿಂಡ ಅಂತ ಹೇಳಿ, ಅದನ್ನು ಇವತ್ತು ದೊಡ್ಡದು ಮಾಡಿ ವೈರಲ್ ಮಾಡ್ತಾ ಇದ್ದಾರೆ. ನಾವು ಕೇಳುವಂಥದ್ದು, ನಾವು ಬೈಯುವಂಥದ್ದು ನಮ್ಮ ನೋವು. ಸ್ವಾಮಿ, ನೀವು 12 ವರ್ಷದಿಂದ ನಿಮ್ಮ ಹತ್ರ ಮಾನ ಮರ್ಯಾದೆಯಿಂದ ಈ ದೇಶದ ಸಂವಿಧಾನವನ್ನು ಅಪ್ಪಿಕೊಂಡು ನಾವು ನ್ಯಾಯ ಕೇಳಿದ್ರೆ ಕೊಡುವುದಿಲ್ಲ. ನೀವು ಶಾಸಕಾಂಗದ ವ್ಯವಸ್ಥೆಯಲ್ಲಿ ಇಂಥ ಅತ್ಯಾಚಾರಿಗಳ, ಪಾಪಿಗಳ ಕಾಲನ್ನ ಧೂಳನ್ನು ನೆಕ್ತಿರಿ. ನೋವಾಗುದಿಲ್ಲ ನಮ್ಗೆ? ಇದನ್ನು ಮಾಡಿದ್ರೆ ವೈರಲ್ ಮಾಡ್ತಾರೆ. ವೈರಲ್ ಮಾಡುವವರು ಯಾರು? ಬೇರೆ ಯಾರೆಲ್ಲ BJP. ಕಾಂಗ್ರೆಸ್ನವರಿಗೆ ಬೈದ್ರೆ BJP ಅವರು ಹಾಕೋದು.
ಮಹೇಶ್ ಶೆಟ್ಟಿಯನ್ನು ಯಾಕೆ ಬಂಧಿಸುವುದಿಲ್ಲ ಅಂತೇಳಿ. ಅರೆ ಬಂಧಿಸಿ ಸ್ವಾಮಿ ನಮ್ಮನ್ನು, ನಾವು ಏನು ತಪ್ಪು ಮಾಡಿದ್ದೇವೆ? ನಾವೇ ಓಟು ಕೊಟ್ಟು ಬೆಳೆಸಿದಂಥವರೇ ತಪ್ಪು ಮಾಡಿದರೆ ತಪ್ಪು ಅಂತ ಹೇಳಲಿಕ್ಕೆ ನಮಗೆ ರೈಟ್ ಇಲ್ವೋ? ನಮಗೆ ಪ್ರಜಾಪ್ರಭುತ್ವದಲ್ಲಿ ನಾವೇ ಕೇಳಬೇಕಲ್ಲ ಅದನ್ನು. ಅರೆ ನಾವು ನಮ್ಮ ಅಪ್ಪ ತಪ್ಪು ಮಾಡಿದರೆ ಪ್ರಶ್ನೆ ಮಾಡುವಂಥ ಜನಗಳು. ಯಾಕಂತ ಹೇಳಿದ್ರೆ ನಾವು ಸತ್ಯ ಬಿಟ್ಟು ಹೋಗೋರಲ್ಲ, ನಾವು ಧರ್ಮ ಬಿಟ್ಟು ಹೋಗೋರಲ್ಲ, ನಾವು ನ್ಯಾಯ ಬಿಟ್ಟು ಹೋಗೋರಲ್ಲ. ನಾವು ಈ ರಾಜ್ಯದ ಮುಖ್ಯಮಂತ್ರಿಯನ್ನು ಪ್ರಶ್ನೆ ಮಾಡದೆ, ಈ ದೇಶದ ಪ್ರಧಾನಿಯನ್ನು ಪ್ರಶ್ನೆ ಮಾಡದೆ ಎಲ್ಲಿ ನಾವು ಅಮೆರಿಕಕ್ಕೆ ಹೋಗ್ಬೇಕಾ ನಾವು ಪ್ರಶ್ನೆ ಮಾಡಲಿಕ್ಕೆ? ನಮಗೆ ನ್ಯಾಯ ಕೊಡಿ ಅಂತ ಹೇಳಿ ನಾಚಿಕೆ ಆಗಬೇಕು ಪಾಪಿಗಳಿಗೆ. ಇವತ್ತು ಬೈತಾನೆ ಬೇಕಾದ್ರೆ ನಾನು, ಇಡೀ ರಾಜ್ಯಕ್ಕೆ ವ್ಯವಸ್ಥೆ ನೀವು ಏನೇನು ಮಾಡ್ತಿದ್ದೀರಿ ನಿಮ್ಮ ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕೆ, ನೀವು BJP ಅವನಿರಲಿ, ಕಾಂಗ್ರೆಸ್ನವನಿರಲಿ, JDSನವನಿರಲಿ, ನಿಮ್ಮ ಹೆಂಡತಿ ಮಕ್ಕಳಿಗೆ ಸಾಯ್ಲಿಕ್ಕೆ ನೀವು ಇಷ್ಟೆಲ್ಲ ಬೇಡದನ್ನೆಲ್ಲ ಮಾಡೋದು. ನೀವು ಜನರ ಹಿತ ಕಾಯ್ಲಿಕ್ಕೆ ಅಲ್ಲ, ಈ ದೇಶದ ಹಿತ ಕಾಯ್ಲಿಕ್ಕೆ ಅಲ್ಲ, ಅಖಂಡ ಭಾರತದ ಕಲ್ಪನೆಗೋಸ್ಕರ ಅಲ್ಲ, ನೀವು ನಿಮ್ಮ ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕೋಸ್ಕರ ನೀವು ಈ ರೀತಿಯ ರಾಜಕೀಯ ಮಾಡೋದು. ಇವತ್ತು ಹೇಳ್ತೇನೆ ನಾನು, ಏನ್ ಮಾಡ್ತೀರಿ? ನಮ್ಮನ್ನು ಗಲ್ಲಿಗೇರಿಸ್ತೀರಾ? ಏರಿಸಿ. ಅದಕ್ಕಿಂತ ಮೊದಲು ನಿಮ್ದು ಇತಿಶ್ರೀ ಆಗ್ತದೆ. ಇದು ಎಚ್ಚರಿಕೆ ನಿಮಗೆ, ರಾಜಕೀಯದವರಿಗೆಲ್ಲ. ನಿಮಗೆ ಆ ಅಣ್ಣಪ್ಪ ಮಂಜುನಾಥ ಸ್ವಾಮಿಯ ಶಾಪ, ಅದೇ ಮಹಾತೋಬಾರ ಆ ಎಲ್ಲೂರು ವಿಶ್ವನಾಥ ದೇವರ ಶಾಪ ನಿಮಗೆಲ್ಲ ತಡ್ತದೆ ಮುಂದಿನ ದಿನಗಳಲ್ಲಿ. ನಾನು 12 ವರ್ಷದಿಂದ ಹೇಳ್ತಾ ಇದ್ದೇನೆ. ನಮ್ಮ ನೋವನ್ನು ಹೇಳುವುದು, ಇಡೀ ಸಮಾಜದ ನೋವನ್ನು ಹೇಳ್ತಿದ್ದೇವೆ ನಾವು. ಅರ್ಥ ಆಗೋದಿಲ್ಲ ನಿಮಗೆ? ಅರ್ಥ ಆಗೋದಿಲ್ಲ. ಪುನಃ ಪುನಃ ಬಂದು ಅಲ್ಲೇ ಕೈಕಾಲು ಹಿಡಿತೀರಿ. ಪಾಪಿಗಳಿದ್ದು, ಅತ್ಯಾಚಾರಿಗಳಿದ್ದು. ನಾಚಿಕೆ ಆಗಬೇಕು ನಿಮಗೆ. ಮಾನ ಮರ್ಯಾದೆ ಇಲ್ಲದವ್ರು ನಿಮ್ಮನ್ನು ನಾವೆಲ್ಲ ಬೆಳೆಸೋದು. ನಮ್ಮದು ತಪ್ಪು ಅಂತ ಹೇಳಬೇಕು ನಾವು ಕೆಲವು ಸಲ ನೋಡ್ಬೇಕಾದ್ರೆ. ಅದಕ್ಕೋಸ್ಕರ ಮಾತಾಡುವಾಗ ನಾವು ಯಾರ್ದು ವಿರುದ್ಧ ಮಾತಾಡೋದಲ್ಲ. BJP ಇರಲಿ, ಕಾಂಗ್ರೆಸ್, ಯಾರು ಅವನವನ ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕಿರೋದು ನಮ್ಮನ್ನಲ್ಲ. ನಮ್ಮನ್ನಲ್ಲ, ಕಣ್ಣಿಗೆ ಕಾಣ್ತದಲ್ಲ. ಇನ್ನೂ ಅವರನ್ನು ನಾವು ಕಾಯ್ಬೇಕು, ನ್ಯಾಯ ಕೊಡ್ತಾರೆ ಅಂತೇಳಿ. ಈ ದೇಶದ ಸಂವಿಧಾನದ ಮೇಲೆ, ಕಾನೂನಿನ ಮೇಲೆ ನಂಬಿಕೆ ಇಟ್ಟೆ ಇವತ್ತು ಮಾತಾಡ್ತಾ ಇದ್ದೇವೆ. ನಮ್ಮಲ್ಲಿ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಇರ್ಬೋದು, ಹೈಕೋರ್ಟಲ್ಲಿ ಇರ್ಬೋದು, ನಮ್ಮ ಹಾಗೆ ಹೋರಾಟ ಮಾಡುವಂಥ 1000 ವಕೀಲರುಗಳು ನಿರ್ಮಾಣ ಆಗ್ತಾ ಇದ್ದಾರೆ. ನಮಗೆ ಯಾವ ರಾಜಕೀಯ ವ್ಯಕ್ತಿಗಳ ಶಕ್ತಿಗಳಿಂದ ನಮಗೆ ಅಗತ್ಯವಿಲ್ಲ. ನಿಮಗೆ ಇನ್ನೂ ಅವಕಾಶ ಇದೆ, ನಾಳ್ದು 2ನೇ ತಾರೀಕಿಗೆ ಹೇಳ್ತಾ ಬಂದಿದ್ದೇವೆ. ಮಟ್ಟನವರು ಹೇಳ್ತಾ ಬಂದಿದ್ದೇವೆ ನಾವು. ನಾಳ್ದು 10 ತಾರೀಕಿಗೆ ಇದೆ, 12 ತಾರೀಕಿಗೆ, ಇವತ್ತು ಕೂಡ ಹೇಳ್ತೇವೆ. ಮೊನ್ನೆ 19 ತಾರೀಕಿಗೆ ಇತ್ತು, ಕೊಡ್ಲಿಲ್ಲ. ನೀವು NOC ಕೊಡ್ಲಿಲ್ಲ ರಾಜ್ಯ ಸರ್ಕಾರದವರು. ಆ ಪಾಪವನ್ನು ತಿಂತೀರಿ ನೀವು. ಇನ್ನು ನಾಳ್ದು 2ನೇ ತಾರೀಕಿಗೆ ಇದೆ, ಇನ್ನೂ ಕೊಡಿ. ಇಲ್ಲಾದ್ರೆ ನಿಮ್ಮ ಮನೆ ಮಕ್ಕಳಿಗೂ ಶಾಪನೇ ಇದು. ಯಾಕಂತ ಹೇಳಿದ್ರೆ ನಾವು ತಪ್ಪು ಮಾಡಲಿಲ್ಲ. ನಾವು ಯಾರ ಹತ್ರ ನ್ಯಾಯ ಕೇಳೋದು ಸ್ವಾಮಿ? ಎಲ್ಲ ದುಡ್ಡಿನಿಂದಲೇ, ಎಲ್ಲ ಅಧಿಕಾರದಿಂದಲೇ ಆಗ್ತದೆ, ಎಲ್ಲ ರಾಜಕೀಯದಿಂದಲೇ ಆಗ್ತದೆ ಅಂತ ಹೇಳಿದ್ರೆ ಈ ಮತದಾನಗಳು ಬೇಕಾ? ಯಾಕೆ ಈ ಅತ್ಯಾಚಾರಿ ಇದ್ದಾನಲ್ಲ ಕಾಮಂದ, ಮಾಡಿ ಅವನನ್ನೇ ಪ್ರಧಾನಮಂತ್ರಿ ಮಾಡಿ, ರಾಜ್ಯದ ಮುಖ್ಯಮಂತ್ರಿ ಮಾಡಿ, ಈ ರಾಜ್ಯವನ್ನು ಹಾಳು ಮಾಡಿ, ಅತ್ಯಾಚಾರಿಗಳ ದೇಶ ಅಂತ ಹೇಳಿ ಒಂದು ಹೆಸರಿಟ್ಬಿಡಿ. ನಾಮರ್ದಗಳೆಲ್ಲ ನೀವೆಲ್ಲ. ಇದನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ ನಾನು. ಯಾಕಂತ ಹೇಳಿದ್ರೆ ಬದುಕಿದ್ದು ಜಾಸ್ತಿ ಆಗಿದ್ದೀನಿ, ಉಳಿದಿರುವುದು ಕಮ್ಮಿ. ಅದರ ಒಳಗಡೆ ಖಂಡಿತವಾಗಿಯೂ ನ್ಯಾಯವನ್ನು ಈ ದೇಶದ ಕಾನೂನಿನ ಒಳಗಡೆಯಿಂದಲೇ ಕಿತ್ಕೊಳ್ತೇವೆ ನಾವು, ಪಡ್ಕೊಳ್ತೇವೆ ನಾವು. ಈ ಧೈರ್ಯ ನಮ್ಮ ಹತ್ರ ಇದೆ. ಈ ದೇಶದ ಕಾನೂನಿನ ಮೇಲೆ ನಂಬಿಕೆ ಇದೆ, ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇದೆ. ಆದಷ್ಟು ಬೇಗ ಈ ಸಂವಿಧಾನದ ಕಾನೂನಿನೊಳಗೆ ಕೆಲಸ ಮಾಡುವಂಥ ಎಲ್ಲ ಧರ್ಮಪರವಾಗಿ, ನ್ಯಾಯಪರವಾಗಿ, ಸತ್ಯದ ಕೆಲಸ ಮಾಡುವಂಥವರಿಗೆ ಕೈ ಮುಗಿದು ಜೋಡಿಸ್ಕೊಳ್ಳೋದು. ನಿಮ್ಮಿಂದ ಆದರೂ ಒಂದು ನ್ಯಾಯ ತೀರ್ಮಾನ ಆಗಲಿ ಆದಷ್ಟು ಬೇಗ ಅಂತ ಕೇಳ್ತಾ ನನ್ನ ಪ್ರಶ್ನೆಯನ್ನು ಮಾತನ್ನು ಮುಗಿಸ್ತೇನೆ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ. ಇಲ್ಲ ಸರ್, ಜುಲೈ 2ಕ್ಕೆ ಒಂದ್ಸಗೆ ಡೇಟ್ ಕೊಟ್ಟಿದ್ದಾರೆ ಸೌಜನ್ಯ ಪ್ರಕರಣದ್ದು ಹೈಕೋರ್ಟಲ್ಲಿ. CBI ಅವರು ನಾವಿನ್ನೂ ರೆಡಿ ಇಲ್ಲ ಅಂತ ಹೇಳಿದರು. ಅಪೀಲ್ ಹೋದವರು ಅವರೇ. ಮೊನ್ನೆ ವಿ ಆರ್ ನಾಟ್ ರೆಡಿ ಫಾರ್ ಅಪೀಲ್ ಅಂತ ಹೇಳ್ತಾರೆ. ಅದಕ್ಕೆ 2ನೇ ತಾರೀಕಿಗೆ ಕಡ್ಡಾಯವಾಗಿ ವಾದ ಮಂಡನೆ ಮಾಡಲೇಬೇಕು ಅಂತ ನ್ಯಾಯಾಲಯ ಹೇಳಿದೆ. 2ನೇ ತಾರೀಕು ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿದೆ. ಈ ಸಲ ಇವರು CBI ಅವರು ಜಾರ್ತಾ ಇದ್ದಾರೆ. ಈಗ ಅಪೀಲ್ ಮಾಡಿದ್ದಾರೆ, ಒಳ್ಳೆ ಯಾರನ್ನು ಅತ್ಯಾಚಾರಿಗಳನ್ನು ಬಚಾವ್ ಮಾಡಲಿಕ್ಕೆ. ಈಗ ನಾವು ರೆಡಿ ಇಲ್ಲ. 12 ವರ್ಷದಿಂದ ಇವರೇನು ಕಡಲೆಪುರಿ ತಿಂತ ಇದ್ದದ್ದು CBI ಅವರು. ಇವರಿಗೆ ದಾಖಲೆ ಏನು ಉಂಟು ಗೊತ್ತಿಲ್ವ? ಇವರಿಗೆ ಗೊತ್ತಿಲ್ವಾ? ಎಲ್ಲ ನಾಟಕ. CBI ಕೂಡ ಯಾರ ಕೈಯಲ್ಲಿ ನತಮಸ್ತಕರಾಗಿ ಬದುಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಧಿಕಾರಿಗಳು, ಸರ್ಕಾರದ ಸಂಬಳ, ನಮ್ಮ ಟ್ಯಾಕ್ಸ್ಗಳು. CBI ಇದರಲ್ಲಿ ಇವನ್ನೆಲ್ಲ ನೋಡಿದರೆ ಟ್ರಾನ್ಸ್ಲೇಷನ್ ಮಾಡಿದೆ ಇಷ್ಟೇ, ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದ ಮಾಡಿದೆ ಇಷ್ಟೇ. ಬೇರೆ ಯಾವ ಇನ್ವೆಸ್ಟಿಗೇಷನು ಮಾಡಿಲ್ಲ. ಕನ್ನಡದಲ್ಲಿ ಇದ್ದಂಥ CIDದವರು ಕನ್ನಡದಲ್ಲಿ ವರದಿ ಕೊಟ್ಟಿದ್ರು, ಇವರು ಇಂಗ್ಲೀಷ್ನಲ್ಲಿ ವರದಿ ಕೊಟ್ಟರು. ಸೇಮ್ ಯಥಾವತ್ತಾಗಿ ಅದನ್ನು ಅನುವಾದ ಮಾಡೋದು ಬಿಟ್ಟು ಬೇರೆ ಯಾವ ಕೆಲಸನೂ ಕೂಡ CBI ಆಗಿಲ್ಲ.
ಹಾಂ ಸರ್. ಅದನ್ನ ನೀವು ಯಾವುದಾದ್ರೂ ರೀತಿಯಲ್ಲಿ ಕೋರ್ಟ್ ಗಮನಕ್ಕೆ ತರ್ತೀರಾ ಸರ್? ಅದನ್ನು ಕೋರ್ಟ್ನಲ್ಲಿ ವಿಚಾರಣೆ ಗಮನಕ್ಕೆ ತಂದ ಮೇಲೇ ನಾನು ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ಸುಮಾರು ಸರಿಯಾದ ಇದನ್ನು ಕೇಳಿದ್ರಿ ಸರ್. ಥ್ಯಾಂಕ್ ಯು. ಇನ್ನೂ ಕೂಡ ಈ ಪ್ರಕರಣದ ಬಗ್ಗೆ ಸಾಕಷ್ಟು ಮಾಹಿತಿ ಮತ್ತು ದಾಖಲೆಗಳಿದೆ. ಆದರೆ ಆ್ಯಸ್ ಇಟ್ ಈಸ್ ನಾವು ಹೇಳ್ತಾ ಇಲ್ಲ. ಇದನ್ನು ನಾವು ಏನು ಹೇಳ್ತಾ ಇದ್ದೀವಿ, ಮಾನ್ಯ ನ್ಯಾಯಾಲಯ ಕನ್ಸಿಡರ್ ಮಾಡಿದ ಮೇಲೇ ಆ ಪತ್ರಿಕಾಗೋಷ್ಠಿ ಕರೆದು ನಾವು ಹೇಳಿದ್ದು. ಅದು ನ್ಯಾಯಾಲಯದ ಗಮನಕ್ಕೆ ತರದೆ ನಾನು ಯಾವುದು ಕೂಡ ಹೇಳ್ತಾ ಇಲ್ಲ. ಇಲ್ಲಂತಂದರೆ ಪ್ರತಿಕೂಲ ಪರಿಣಾಮ ಆಗುತ್ತೆ ಅಂಥೇಳಿ ಆಲ್ರೆಡಿ ಕೋರ್ಟಿಗೆ ಸಬ್ಮಿಟ್ ಮಾಡಿ ಆಗಿದೆ. ಆದಮೇಲೆ ನಮ್ಮ ಅಡ್ವೊಕೇಟ್ ಮಾಡ್ಬೋದು ಅಂತ ಹೇಳಿದ ಮೇಲೇ ಪತ್ರಿಕಾಗೋಷ್ಠಿ ಮುಖಾಂತರ ಈ ದಾಖಲೆಗಳನ್ನು ಬಹಿರಂಗ ಮಾಡ್ತಾಯಿದ್ದೀವಿ. ಇನ್ನೂ ಕೂಡ ಸಾಕಷ್ಟು ಇದೆ. ನೀವೊಂದು ಇಡೀ ರಾಜ್ಯ ನೋಡಿದೆ, ಪ್ರಜ್ವಲ್ ರೇವಣ್ಣ ಪ್ರಕರಣ ನೋಡ್ತು, ಆನಂತರ ದರ್ಶನನ ಪ್ರಕರಣ ನೋಡ್ತು. ಇವು ಯಾವುವೂ ಅಲ್ಲ. ಇಲ್ಲಿ ಆದಂತಹ ಹತ್ಯಾಕಾಂಡದ ಎದುರುಗೆ, ಧರ್ಮಸ್ಥಳದಲ್ಲಿ ನಡೆದಂಥ ಹತ್ಯಾಕಾಂಡದ ಎದುರುಗಡೆ ದರ್ಶನ್ ಕೇಸು, ಪ್ರಜ್ವಲ್ ಕೇಸ್ ಏನೂ ಅಲ್ಲ. ನಮ್ಮ ಹತ್ರ ಎಲ್ಲ ಮಾಹಿತಿಗಳು ಕೂಡ ನಮ್ಮ ಹತ್ರ ಇದೆ. ಕೋರ್ಟ್ ನಂಬುವಂತಹ ಮಾಹಿತಿಗಳು, ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ನಂಬುವಂಥ ಮಾಹಿತಿಗಳು ನಮ್ಮ ಹತ್ರ ಇದೆ. ಇಡೀ ದೇಶ ಎಲ್ಲ ಜಗತ್ತು ಬೆಚ್ಚಿ ಬೀಳ್ತದೆ. ಈ ಸಾವಿರಾರು ಹೆಣ್ಣು ಮಕ್ಕಳ ಹತ್ಯಾಕಾಂಡದ ಸಂಪೂರ್ಣ ಮಾಹಿತಿ ನಮ್ಮ ಹತ್ರ ಇದೆ. ಸಮಯ ಬಂದಾಗ ನಾವು ಕಾನೂನು ರೀತಿಯಲ್ಲಿನೇ, ಕಾನೂನಿನ ಸುಪರ್ದಿಯಲ್ಲಿನೇ ಆ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ತಮ್ಮೆಲ್ಲರ ಸಹಕಾರ ಇರಲಿ. ಧನ್ಯವಾದಗಳು. ಮತ್ತೊಂದು, ಈಗ ನಮ್ಮದು ಇದರಲ್ಲಿ ಜೋಡಿ ಮೌತನ ಕೊಲೆಯಲ್ಲಿ ಏನಾಗಿದೆ ಅಂತ ಹೇಳಿದರೆ, ನಾವಲ್ಲ, ಆ ಕೊಲೆಯ ಆರೋಪಿಗಳಲ್ಲಿ ಹರ್ಷೇಂದ್ರ ಹೆಗ್ಡೆ ಇದ್ದಾರೆ, ವೀರೇಂದ್ರ ಹೆಗ್ಡೆ ಇದ್ದಾನೆ ಅಂತೇಳಿ ನಾವು ಹೇಳಿದ್ದಲ್ಲ. ಆ ತಾಯಿ ಹೇಳ್ತದೆ. ಆ ತಾಯಿ ಕಂಪ್ಲೇಂಟಲ್ಲಿ ಕೊಟ್ಟಿದೆ. ಆ ಕಂಪ್ಲೇಂಟ್ ಕಾಪಿ ಕಳೆದ ನಿಮ್ಮ ಇದರಲ್ಲಿ ಕೊಟ್ಟಿದ್ದೇವೆ ನಾವು. ಆದರೂ ಕೂಡ ನಾವು ಅವರ ಹೆಸರು ಎತ್ತಬಾರ್ದು, ಅವರ ಹೆಸರು ಹೇಳಬಾರ್ದು. ಇದೆಲ್ಲ ಯಾಕೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ನಾವು ಆರೋಪಿ ಮಾಡಿದವರನ್ನು ಆ ತಾಯಿ ಹೇಳಿದ್ದು, ಯಾರು? ನಾರಾಯಣ ಸಫಲ್ಯರ ತಾಯಿ ಹೇಳಿರುವಂಥದ್ದು ಆರೋಪಿಗಳವರು ಅಂತ ಹೇಳಿ. ಹರ್ಷೇಂದ್ರ ಹೆಗ್ಡೆ ಸಫಲ್ಯರ ಇದು ಎಂಟು ಹೇಳಿದ್ದು. ಕಂಪ್ಲೇಂಟ್ ಕೊಟ್ಟಿದೆ ರೈಟಿಂಗ್ ಅಲ್ಲಿ. ಈ ಜಿಲ್ಲೆಯ ವರಿಷ್ಠಾಧಿಕಾರಿಗಳಿಗೆ 2013-14 ಕೊಟ್ಟಿದೆ ಕಂಪ್ಲೇಂಟ್. ಹರ್ಷೇಂದ್ರ ಹೆಗ್ಡೆ ಇದ್ದಾನೆ ಇದರಲ್ಲಿ, ವೀರೇಂದ್ರ ಹೆಗ್ಡೆ ಇದ್ದಾನೆ ಇದರಲ್ಲಿ ಅಂತ ಹೇಳಿ. ಆ ಶೆಟ್ಟಿ ಒಬ್ಬ ಇದ್ದಾನೆ, ಅವನ ಹೆಸರೇನು, ಅವನಿದ್ದಾನೆ ಅಂತ ಹೇಳಿ, ರಾಜೇಂದ್ರ ರೈ ಈಗಲಿದ್ದಾನೆ ಅವನಲ್ಲಿ. ಅವನ ಹೆಣ್ಣು ಮಗಳನ್ನು ಯಾರನ್ನು, ಇದೇ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೇವಲ್ಲ, ದಾಖಲೆ ಕೊಡ್ತೇವೆ ಅಂತ. ಆ ಹೆಣ್ಣು ಮಗಳನ್ನು ಯಾರು, ಯಮುನನನ್ನು ಅಲ್ಲಿಯ ಹೂವಿನ ತೋಟದಲ್ಲಿ ಅತ್ಯಾಚಾರ ಮಾಡಿದಂತ ನೋಡಿದವರಿದ್ದಾರೆ ನಮ್ಮ ಜೊತೆಯಲ್ಲಿ. ಇಡ್ತೇವೆ ತಂದು ಮುಂದೆ ಸಾಕ್ಷಿಗಾಗುವಾಗ ಈ ಡಬಲ್ ಮರ್ಡರಲ್ಲಿ. ಯಾರನ್ನು, ಯಮುನನನ್ನು ಅತ್ಯಾಚಾರ ಮಾಡಿದ ನೋಡಿದವರು ಹೂವಿನ ತೋಟದಲ್ಲಿ. ಇಂಥ ಪಾಪಿಗಳು ಇವರೆಲ್ಲ. ನಾವು ಮಾತಾಡಿದ್ರೆ ಅವ್ರಿಗೆ ನಾಚಿಕೆ ಆಗ್ತದಂತೆ, ಮಾನ. ಹಾಗಾದ್ರೆ ನಮಗೆ ಮಾನ ಇಲ್ಲ. ಇಷ್ಟು 12 ವರ್ಷದಿಂದ ಹೋರಾಟ ಮಾಡಿದ್ರೆ ನಮಗೆ ಮಾನ ಮರ್ಯಾದೆ ಏನಿಲ್ವ? ಹಾಗಾದ್ರೆ ನಾವೇನು ಸುಮ್ಮನೆ ಇಲ್ಲಿ ಕಡಲೆಪುರಿ ತಿನ್ಲಿಕ್ಕೆ ಬಂದದ್ದು ಇಲ್ಲಿಗೆ? ಇಷ್ಟು ಜನರ, ಇಷ್ಟು ಮಾಧ್ಯಮದವರಿಗೆ ಸುಳ್ಳು ಹೇಳೋದು ನಾವು? ಇಷ್ಟು ಜನರನ್ನು, ಕೋಟಿ ಜನರ ಎದುರುಗಡೆ ಮಾತಾಡ್ತೇವಲ್ಲ ನಾವು ಇಲ್ಲಿ ಸಭೆ ಸ್ಟೇಜ್ ಹಾಕಿ, ಇದೆಲ್ಲ ಸುಳ್ಳು? ಹಾಗಾದ್ರೆ ಇಷ್ಟು ಜನರ ಹೋರಾಟಕ್ಕೆ ಬರೋದು ಸುಳ್ಳ? ಹಾಗಾದ್ರೆ ಈ ದೇಶದ ಈ ರಾಜಕೀಯ ವ್ಯಕ್ತಿಗಳಿಗೆ, ಏನು ಕಾರ್ಯಾಂಗಕ್ಕೆ, ನ್ಯಾಯಾಂಗಕ್ಕೆ, ಯಾವುದಕ್ಕೂ ಗೊತ್ತಾಗೋದಿಲ್ಲ ಇದು? ಇಷ್ಟು ಫೋಟೋಗಳಿದ್ದ, ಎಷ್ಟು ಸಾವಿರ ಲಕ್ಷ ಗಟ್ಟಲೆ ಫೋಟೋಗಳಿದ್ದಾವೆ ಎಲ್ಲೆಲ್ಲಿ ಹೋರಾಟ ಮಾಡಿದ್ದೇವೆ ಅಂತೇಳಿ ನಾವು. ಹಾಗಾದ್ರೆ ಇದೆಲ್ಲ ಸುಳ್ಳ? ಹಾಗಾದ್ರೆ ಇದು ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಜನರಿಗೆ ಇನ್ನು ಯಾರು ಇದನ್ನು ನೆಟ್ಟಗೆ ಮಾಡೋದು?